ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒತ್ತಕ್ಷರಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕನ್ನಡ ವರ್ಣಮಾಲೆ ಹೇಗೆ ಟೈಪ್ ಮಾಡೋದು, ಅದೇ ರೀತಿ ಕನ್ನಡ ಕಾಗುಣಿತ ಹೇಗೆಲ್ಲ ಟೈಪ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋಸ್ ನೋಡಿಲ್ಲ ಅಂತಂದರೆ ಒಮ್ಮೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಸ್ ಇರುತ್ತೆ, ಅಲ್ಲಿಂದ ನೀವು ನೋಡಬಹುದು ಅಂತ. ಈ ಒಂದು ಒತ್ತಕ್ಷರಗಳನ್ನು ಟೈಪ್ ಮಾಡೋದು ಹೇಗೆ ಅಂತಂದರೆ, ಇವಾಗ ಒತ್ತಕ್ಷರಗಳಂತಂತಂದರೆ ಒಂದು ಪದ ಇರುತ್ತೆ, ಆ ಪದಕ್ಕೆ ಕೆಳಗಡೆ ಒಂದು ಅಕ್ಷರಗಳಿರುತ್ತೆ. ಈ ಥರ ಟೈಪ್ ಮಾಡೋದು ಹೇಗೆ ಅಂತಂದರೆ, ಇವಾಗ ನಮಗೆ ಗೊತ್ತಿದೆ ಕ ಟೈಪ್ ಮಾಡಬೇಕಂತಂದ್ರೆ ಕೆನ ಟೈಪ್ ಮಾಡಬೇಕು. ಇವಾಗ ನಮಗೆ ಅರ್ಧ ಅಕ್ಷರ ಬರಬೇಕು ಅಂತಂದರೆ ನಾವು ಏನನ್ನು ಪ್ರೆಸ್ ಮಾಡಿದ್ರೆ ನಮಗೆ ಅರ್ಧ ಅಕ್ಷರ ಬರುತ್ತೆ ಅಂತಂದರೆ ಎಫ್ನ ಕ್ಲಿಕ್ ಮಾಡಿದಾಗ ಅಥವಾ ಎಫ್ನ ಪ್ರೆಸ್ ಮಾಡಿದಾಗ ನಮಗೆ ಅರ್ಧ ಅಕ್ಷರ ಬರುತ್ತೆ. ಇವಾಗ ಒತ್ತಕ್ಷರ ಯಾವುದಿದೆ, ಕಾಗೆ ಕಾವತ್ತಿದೆ. ಹಾಗಾಗಿ ಕ ಟೈಪ್ ಮಾಡಬೇಕಂದ್ರೆ ನಾವು ಕೆ ಟೈಪ್ ಮಾಡ್ತೀವಿ, ಕಾಗೆ ಕಾವತ್ತು. ಅದೇ ರೀತಿ ಮಹಾಪ್ರಾಣ ಖ ಇದೆ. ಇವಾಗ ಮಹಾಪ್ರಾಣ ಖ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಕೆ. ನಮಗೆ ಅರ್ಧ ಅಕ್ಷರ ಬರಬೇಕು ಅಂದರೆ ಏನನ್ನು ಪ್ರೆಸ್ ಮಾಡಬೇಕು, ಯಾವ ಕೆನ ಪ್ರೆಸ್ ಮಾಡಬೇಕು, ಎಫ್. ಇವಾಗ ಯಾವ ಒಂದು ಒತ್ತಕ್ಷರ ಇದೆ, ಮಹಾಪ್ರಾಣ ಖ. ಮಹಾಪ್ರಾಣ ಖ ಬರಬೇಕು, ನಾವು ಏನು ಟೈಪ್ ಮಾಡಬೇಕು, ಶಿಫ್ಟ್ ಕೆ ಬಂತಾ. ಅದೇ ಥರ ಗಾಗೆ ಗಾವತ್ತಿದೆ. ನಮಗೆ ಗಾ ಟೈಪ್ ಮಾಡಬೇಕು ಅಂದರೆ, ಗಾ ಬರಬೇಕು ಅಂದರೆ ಏನು ಟೈಪ್ ಮಾಡ್ತೀವಿ, ಜಿ. ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್. ಅದೇ ರೀತಿ ಯಾವ ಒಂದು ಒತ್ತಕ್ಷರ ಇದೆ, ಗಾ. ಗಾಗೆ ಗಾವತ್ತು. ಅದೇ ರೀತಿ ಮಹಾಪ್ರಾಣ ಘ ಇದೆ. ಮಹಾಪ್ರಾಣ ಘ ಬರಬೇಕು ಅಂದರೆ ಶಿಫ್ಟ್ ಜಿನ ಪ್ರೆಸ್ ಮಾಡ್ತೀವಿ. ಅದೇ ರೀತಿ ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್. ಯಾವ ಒತ್ತಕ್ಷರ ಇದೆ, ಮಹಾಪ್ರಾಣ ಘ, ಅದು ಬರಬೇಕಂದ್ರೆ ಶಿಫ್ಟ್ ಜಿ. ಗಾಗೆ ಘಾವತ್ತು. ನಮಗೆ ಇನ್ಯಾಗೆ ಇನ್ಯಾವತ್ತು ಬರಬೇಕು ಅಂತಂದರೆ, ನಮಗೆ ಇನ್ಯಾ ಬರಬೇಕಂದ್ರೆ ನಮಗೆ ಶಿಫ್ಟ್ ಝೆಡ್ ಮಾಡ್ತೀವಿ. ಇವಾಗ ಇದರ ಒಂದು ಅರ್ಧ ಅಕ್ಷರ ಬರಬೇಕಂದ್ರೆ ಎಫ್ ಟೈಪ್ ಮಾಡ್ತೀವಿ. ಮತ್ತು ಅದಕ್ಕೆ ಒತ್ತಕ್ಷರ ಇದೆ, ಇನ್ಯಾ ಇದೆ. ಹಾಗಾಗಿ ಶಿಫ್ಟ್ ಝೆಡ್ ಮಾಡಿದ್ರೆ ನ್ಯಾಗೆ ನ್ಯಾವತ್ತು ಆಗುತ್ತೆ. ಅದೇ ರೀತಿಗೆ ಚಾಗೆ ಚಾವತ್ತಿದೆ. ನಮಗೆ ಚಾ ಟೈಪ್ ಮಾಡಬೇಕಂದ್ರೆ ಸಿ ಮಾಡ್ತೀವಿ. ಅದಕ್ಕೆ ಅರ್ಧ ಅಕ್ಷರ ಬರಬೇಕಂದ್ರೆ ಎಫ್. ಒತ್ತಕ್ಷರ ಏನಿದೆ, ಚ, ಹಾಗಾಗಿ ಸಿ ಟೈಪ್ ಮಾಡ್ತೀವಿ. ಅದೇ ರೀತಿ ಮಹಾಪ್ರಾಣ ಚ ಇದೆ. ಶಿಫ್ಟ್ ಸಿ, ಎಫ್, ಶಿಫ್ಟ್ ಸಿ. ಜಾಗೆ ಜಾವತ್ತು, ಜೆ, ಎಫ್, ಜೆ. ಅದೇ ರೀತಿ ಮಹಾಪ್ರಾಣ ಝ ಇದೆ. ಶಿಫ್ಟ್ ಜೆ, ಎಫ್, ಶಿಫ್ಟ್ ಜೆ. ಅದೇ ರೀತಿ ಇನ್ಯಾ ಇದೆ. ಝೆಡ್ ಮಾಡಿದ್ರೆ ಇನ್ಯಾ ಬರುತ್ತೆ. ಅರ್ಧ ಅಕ್ಷರ ಬರಬೇಕು ಅಂತಂದರೆ ಎಫ್ ಟೈಪ್ ಮಾಡ್ತೀವಿ, ಝೆಡ್ ಟೈಪ್ ಮಾಡ್ತೀವಿ. ಟಾ ಬರಬೇಕು ಅಂದರೆ ನಾವು ಕ್ಯೂ ಟೈಪ್ ಮಾಡ್ತೀವಿ. ಇದರ ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್ ಟೈಪ್ ಮಾಡ್ತೀವಿ. ಮತ್ತು ಒತ್ತಕ್ಷರ ಬರಬೇಕು ಅಂದರೆ ಕ್ಯೂ. ಅದೇ ರೀತಿ ಶಿಫ್ಟ್ ಕ್ಯೂ, ಎಫ್, ಶಿಫ್ಟ್ ಕ್ಯೂ. ಡಾಗೆ ಡಾವತ್ತಿದೆ. ಡಬ್ಲ್ಯೂ, ಎಫ್, ಡಬ್ಲ್ಯೂ. ಅದೇ ರೀತಿ ಮಹಾಪ್ರಾಣ ಢ ಇದೆ. ಶಿಫ್ಟ್ ಡಬ್ಲ್ಯೂ, ಎಫ್, ಶಿಫ್ಟ್ ಡಬ್ಲ್ಯೂ. ನಾಗೆ ನಾವತ್ತಿದೆ. ಶಿಫ್ಟ್ ಎನ್, ಎಫ್, ಶಿಫ್ಟ್ ಎನ್. ತಾ ಬರಬೇಕು ಅಂದರೆ ಟಿ. ಅರ್ಧ ಅಕ್ಷರ ಎಫ್, ಒತ್ತಕ್ಷರ ಯಾವುದಿದೆ, ಟಿ. ಅದೇ ಥರ ಮಹಾಪ್ರಾಣ ಥ. ಶಿಫ್ಟ್ ಟಿ, ಎಫ್, ಶಿಫ್ಟ್ ಟಿ. ಮತ್ತು ದ ಇದೆ. ಡಿ, ಎಫ್, ಡಿ. ಮಹಾಪ್ರಾಣ ಧ. ಶಿಫ್ಟ್ ಡಿ, ಎಫ್, ಶಿಫ್ಟ್ ಡಿ. ನೆಕ್ಸ್ಟ್ ನಾಗೆ ನಾವತ್ತಿದೆ. ಎನ್, ಎಫ್, ಎನ್. ಅದೇ ರೀತಿ ಪಾಗೆ ಪಾವತ್ತಿದೆ. ಪಿ, ಎಫ್, ಪಿ. ಮಹಾಪ್ರಾಣ ಫ ಇದೆ. ಶಿಫ್ಟ್ ಪಿ, ಎಫ್, ಶಿಫ್ಟ್ ಪಿ. ಬಾಗೆ ಬಾವತ್ತು. ಬಿ, ಎಫ್, ಬಿ. ಭ, ಮಹಾಪ್ರಾಣ ಭ ಇದೆ. ಶಿಫ್ಟ್ ಬಿ, ಎಫ್, ಶಿಫ್ಟ್ ಬಿ. ಮಾಗೆ ಮಾವತ್ತು. ಎಂ, ಎಫ್, ಎಂ. ಯಾಗೆ ಯಾವತ್ತಿದೆ. ವೈ, ಎಫ್, ವೈ. ರಾಗೆ ರಾವತ್ತಿದೆ. ಆರ್, ಎಫ್, ಆರ್. ಲಾಗೆ ಲಾವತ್ತಿದೆ. ಎಲ್, ಎಫ್, ಎಲ್. ವಾಗೆ ವಾವತ್ತಿದೆ. ವಿ, ಎಫ್, ವಿ.
ಶಾಗೆ ಶಾ ಒತ್ತಿದೆ ಶಿಫ್ಟ್ ಎಸ್ ಎಫ್ ಶಿಫ್ಟ್ ಎಸ್. ಅದೇ ರೀತಿ ಶಾಗೆ ಶಾ ಒತ್ತಿದೆ ವಿಶೇಷ ಎಕ್ಸ್ ಎಫ್ ಎಕ್ಸ್. ಸಾಗೆ ಸಾ ಒತ್ತಿದೆ ಎಸ್ ಎಫ್ ಎಸ್. ಹಾಗೆ ಹಾ ಒತ್ತಿದೆ ಹೆಚ್ ಎಫ್ ಹೆಚ್. ಲಾಗೆ ಲಾ ಒತ್ತಿದೆ ಶಿಫ್ಟ್ ಎಲ್ ಎಫ್ ಶಿಫ್ಟ್ ಎಲ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.